ಈ ಬದುಕಿನಲ್ಲಿ ಜೀವನ ಶೈಲಿಯನ್ನು ನೋಡಿ ಜನ ನಮ್ಮನ್ನು ಅಳೆಯುತ್ತಾರೆ. ನಾವು ಹಾಕುವ ಬಟ್ಟೆಯಿಂದ ನಮ್ಮ ನಡತೆಯನ್ನು ಅಳೆಯುತ್ತಾರೆ. ನಾವು ಆಡುವ ಮಾತುಗಳಿಂದ ನಮ್ಮ ಗುಣವನ್ನು ಅಳೆಯುತ್ತಾರೆ. ನಮ್ಮಲ್ಲಿರುವ ನಡತೆ, ನಾವು ಇನ್ನೊಬ್ಬರನ್ನು ಕಾಣುವ ರೀತಿಯಿಂದ, ನಾವು ಪ್ರತಿದಿನ ಮಾಡುವ ಕೆಲಸಗಳಿಂದ ನಮ್ಮ ಸಂಸ್ಕಾರವನ್ನು ಅಳೆಯುತ್ತಾರೆ. ಒಟ್ಟಾರೆಯಾಗಿ ಜನರು ನಮ್ಮನ್ನು ನಾವು ಅಳವಡಿಸಿಕೊಂಡಿರುವ ಜೀವನ ಶೈಲಿಯ ಮೇಲೆ ನಮ್ಮನ್ನು ಕಾಣುತ್ತಾರೆ. ಆದರೆ ಇಲ್ಲಿ ಮನುಷ್ಯನದ್ದು ಸ್ವಂತದ್ದು ಎಂಬುದು ಏನೂ ಇಲ್ಲ. ಈ ದಿನ ಸಂತೋಷದ ಕ್ಷಣಗಳು ಮನಸ್ಸಿಗೆ ನೆಮ್ಮದಿ, ಉತ್ಸಾಹವನ್ನು ತಂದರೆ ನಾನು ಇನ್ನು ಜೀವನವಿಡೀ ಸಂತೋಷದಿಂದ ಬದುಕುತ್ತೇನೆ ಎಂದುಕೊಳ್ಳುವುದು ಕೇವಲ ಭ್ರಮೆಯಷ್ಟೇ. ಈ ದಿನ ನಾನು ಲಕ್ಷ ಹಣ ಸಂಪಾದಿಸಿದೆ, ಇನ್ನು ಮುಂದೆಯೂ ಸಹ ನಾನು ಲಕ್ಷ ಹಣ ಸಂಪಾದಿಸುತ್ತೇನೆ, ಹಣದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತೇನೆ ಎಂಬುದು ಸುಳ್ಳು. ಈ ದಿನ ನಮ್ಮದು, ನಾಳೆಯೂ ಸಹ ನಮ್ಮದು ಎನ್ನುವುದು ಕಷ್ಟಕರ. ನಾನು ಸಹ ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಈ ಬದುಕು ಪ್ರತಿದಿನವೂ ಒಂದೊಂದು ಹೊಸ ಅನುಭವಗಳನ್ನು ನೀಡುತ್ತದೆ. ಪ್ರತಿದಿನವೂ ಹೊಸ ವಿಷಯವನ್ನು ಕಲಿಯುತ್ತೇವೆ. ನಮ್ಮ ಜೀವನ ಶೈಲಿ ಎನ್ನುವುದು ಇತರರಿಗೆ ಮಾರ್ಗದರ್ಶನವಾಗಬೇಕೇ ಹೊರತು ಇತರರು ನಮ್ಮನ್ನು ಅಪಹಾಸ್ಯ ಮಾಡುವಂತಿರಬಾರದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಇತರರು ಇನ್ಸ್ಪೈರ್ ಆಗುವಂತಿರಬೇಕು. ನಮ್ಮ ಕುರಿತಂತೆ ಒಳ್ಳೆಯ ಮನೋಭಾವನೆಯನ್ನು ಇಟ್ಟುಕೊಳ್ಳುವಂತೆ ಬದುಕಬೇಕು. ಸ್ನೇಹಿತರೆ, ನಿಮ್ಮನ್ನು ನಂಬಿ ಬದುಕುತ್ತಿರುವವರು ನಿಮ್ಮ ಕುಟುಂಬದವರು. ನಿಮ್ಮನ್ನು ಸಾಕಿ ಸಲುಹಿ ನಿಮ್ಮ ಸಂತೋಷಕ್ಕೆ ಕಾರಣರಾಗಿರುವವರು ನಿಮ್ಮ ತಂದೆ ತಾಯಿಗಳು. ನೀವು ನಿಮ್ಮವರಿಗಾಗಿ ಪ್ರತಿದಿನ ಬದುಕಿ, ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆಯನ್ನು ರೂಪಿಸಿ. ನಿಮ್ಮನ್ನು ನಂಬಿ ಬದುಕುತ್ತಿರುವವರ ಕುರಿತು ಆಲೋಚಿಸಿ. ಅವರನ್ನು ದೂರ ಮಾಡಿ ಒಬ್ಬಂಟಿಯಾಗಿ ಬದುಕಬೇಡಿ. ಏಕೆಂದರೆ ಈ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ನೀವು ಅನುಭವಿಸಿದ ಸಂತೋಷದ ಕ್ಷಣಗಳು, ನೀವು ಕಷ್ಟಪಟ್ಟು ನಡೆದು ಬಂದ ರೀತಿ, ನೀವು ಇತರರಿಗೆ ಮಾಡಿದ ಸಹಾಯ, ಇವು ಸದಾ ನೆನಪಿನಲ್ಲಿ ಉಳಿಯುತ್ತವೆ. ಜೀವನದಲ್ಲಿ ನಿಮ್ಮನ್ನು ನಂಬಿ ಬದುಕುತ್ತಿರುವ ನಿಮ್ಮ ಆತ್ಮೀಯರನ್ನು ಎಂದಿಗೂ ದೂರ ಮಾಡಬೇಡಿ. ನೀವು ಹೇಳುವ ಸುಳ್ಳು ಮಾತುಗಳಿಂದ ನಿಮ್ಮನ್ನು ಸಮರ್ಥಿಸಿಕೊಳ್ಳಬೇಡಿ. ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಸಣ್ಣ ಕಾರಣಗಳಿಂದ ನಿಮ್ಮ ಸ್ನೇಹಿತರನ್ನು ದೂರ ಮಾಡಬೇಡಿ. ಏಕೆಂದರೆ ಕಷ್ಟ ಕಾಲದಲ್ಲಿ ಜೊತೆಗಿರುವವರು ಸ್ನೇಹಿತರು. ನಿಮ್ಮ ನೆನಪಿನಲ್ಲಿ ಉಳಿಯುವುದು ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳು. ಹಾಗಾಗಿ ಜೀವನದಲ್ಲಿ ಉತ್ತಮ ಗೆಳೆಯರನ್ನು ಸಂಪಾದಿಸಿ, ನೀವು ಸಹ ಇನ್ನೊಬ್ಬರಿಗೆ ಉತ್ತಮ ಸ್ನೇಹಿತರಾಗಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನಾನು ಎಂಬ ಭಾವನೆಯನ್ನು ಬಿಟ್ಟು ನಾವು ಎಂಬ ಮನೋಭಾವದಿಂದ ಬದುಕಿ. ಜೀವನ ಸದಾ ಸುಂದರವಾಗಿರುತ್ತದೆ. ನಾವು ಅಂದುಕೊಂಡಿದ್ದನ್ನು ಸಾಧಿಸಿದ ನಂತರ ನಾವು ಹೆಚ್ಚು ಹೆಚ್ಚು ಹಣ ಸಂಪಾದಿಸುವಾಗ ಇತರರನ್ನು ಕೀಳಾಗಿ ಕಾಣಬೇಡಿ. ಅಹಂಕಾರ ಎಂಬುದನ್ನು ನಿಮ್ಮ ಬಳಿ ಬರದಂತೆ ನೋಡಿಕೊಳ್ಳಿ. ನಿಮ್ಮ ಸಾಧನೆಯ ನಂತರ ನೀವು ಇತರರಿಗೂ ಮಾರ್ಗದರ್ಶನವನ್ನು ನೀಡಿ, ಇತರರಿಗೂ ಒಳ್ಳೆಯ ಮಾರ್ಗವನ್ನು ಬೋಧಿಸಿ. ಆಗ ನೀವು ಬಹು ಎತ್ತರಕ್ಕೆ ಬೆಳೆಯುತ್ತೀರಾ. ಹಸಿವು ಎಂದು ಬಂದವನಿಗೆ ಆತನಿಗೆ ಮೃಷ್ಟಾನ್ನವನ್ನು ನೀಡಲಾಗದಿದ್ದರೂ ನೀವು ನೀಡುವ ಒಂದು ಗಂಜಿ ಊಟವೂ ಸಹ ಶ್ರೇಷ್ಠ. ನೀವು ದಿನದ ಸಮಯವನ್ನು ಕೇವಲ ಮೊಬೈಲ್, ಕೆಲಸ, ಕೇವಲ ಎಲೆಕ್ಟ್ರಾನಿಕ್ ವಸ್ತುಗಳೊಂದಿಗೆ ಕಾಲ ಕಳೆಯುವುದಕ್ಕೆ ಸೀಮಿತಗೊಳಿಸಬೇಡಿ. ನಿಮ್ಮ ಆತ್ಮೀಯರೊಂದಿಗೆ ದಿನದ ಒಂದಿಷ್ಟು ಸಮಯವನ್ನು ಕಳೆಯಿರಿ. ನೀವು ಚೈತನ್ಯದಿಂದ ಇರುತ್ತೀರಾ. ಸ್ನೇಹಿತರೆ, ಈ ಜೀವನದಲ್ಲಿ ನಾವು ಒಂದು ಬಾರಿ ಸೋತ ಮಾತ್ರಕ್ಕೆ ಕುಗ್ಗಿ ಹೋಗಬಾರದು. ನಿಮಗಾಗಿ ಗೆಲುವು ನಿಮ್ಮ ಮುಂದೆ ಸದಾ ಇರುತ್ತದೆ. ಅದನ್ನು ಪಡೆಯುವ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಷ್ಟೇ. ಸದಾ ಒಳ್ಳೆಯ ಆಲೋಚನೆಗಳು ನಿಮ್ಮ ಬಳಿ ಸುಳಿದಾಡಲಿ. ದೊಡ್ಡ ಮಟ್ಟದ ಕನಸುಗಳನ್ನು ಕಾಣಿ. ಎತ್ತರಕ್ಕೆ ಬೆಳೆಯಲು ಆಲೋಚಿಸಿ. ಕೆಡವಲು ಜನರಿದ್ದಾರೆ. ನೀವು ಎತ್ತರಕ್ಕೆ ಬೆಳೆದಾಗ ಕೆಡವಲು ಜನ ಕಾಯುತ್ತಿರುತ್ತಾರೆ. ಆದರೆ ನೀನು ಎಡವಿ ಬಿದ್ದಾಗ ನಿಮ್ಮನ್ನು ಮೇಲೆತ್ತಲು ಯಾರೂ ಬರುವುದಿಲ್ಲ. ನೀವು ಈ ದಿನ ಸುಮ್ಮನೆ ಕಾಲ ಕಳೆಯುತ್ತಾ ಕುಳಿತರೆ ನೀವು ಯಾವಾಗ ಈ ಜಗತ್ತಿಗೆ ನಿಮ್ಮ
ಪರಿಚಯವನ್ನು ಮೂಡಿಸುವುದು. ಖಂಡಿತ ಸಮಯ ವ್ಯರ್ಥ ಮಾಡುತ್ತಾ ಬದುಕಬೇಡಿ. ನಿಮ್ಮ ಹೆಸರನ್ನು ಒಂದು ಬ್ರಾಂಡ್ ಆಗಿ ಪರಿವರ್ತಿಸುವುದರ ಕಡೆ ಆಲೋಚಿಸಿ. ಆಗ ನೀವು ಏನೋ ಸಾಧಿಸುತ್ತೀರಾ. ಈ ಭೂಮಿಯ ಮೇಲೆ ನಿಮ್ಮ ನೆನಪನ್ನು ಉಳಿಸಿ ಹೋಗುತ್ತೀರಾ. ಧನ್ಯವಾದ.